ಇದು ಪ್ರತಿಭಟನೆ ಇಲ್ಲಿ ಫ್ರೀಡಮ್ ಪಾರ್ಕಲ್ಲಿ SDPI ಪರವಾಗಿ ಆಯೋಜಿಸಲಾಗಿದೆ. ನಮಗೂ ಆಹ್ವಾನಿಸಿದ್ದಾರೆ. ಇದು ಮುಂದೆ ಮಂಡಿಸಲಿರುವ ಸರ್ಕಾರದಿಂದ ಮಂಡಿಸಲಿರಬೇಕಾಗಿರುವ ಬಜೆಟ್ ಬಗ್ಗೆ ಕೂಲಂಕಷವಾಗಿ ಭಾಳ ಚೆನ್ನಾಗಿ ಇವರೆಲ್ಲ ಅದನ್ನು ನೋಡಿ ವ್ಯವಸ್ಥಿತವಾಗಿ ಅದನ್ನು ರಿಸರ್ಚ್ ಮಾಡಿ ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ದಕ್ಕಬೇಕು ಸಮಾನವಾಗಿ, ಆಮೇಲೆ ಯಾವ್ಯಾವ ಕೆಳ ಸಮುದಾಯಗಳಿಗೆ ಅವರ ಅಭಿವೃದ್ಧಿಗಾಗಿ ಏನೇನು ಯಾವ ರೀತಿ ಬಜೆಟಲ್ಲಿ ಅವ್ರಿಗೆ ನೂರಾರು ಬೇಡಿಕೆಗಳಿದೆ. ಅದರಲ್ಲಿ ಪ್ರಮುಖವಾದ ಬೇಡಿಕೆಗಳು ಯಾವ್ಯಾವಿದೆ ಸರ್? ನೋಡಿ, ಒಂದು ವಿದ್ಯಾಭ್ಯಾಸ ಪರವಾಗಿದೆ, ಮತ್ತೊಂದು ಕೆಳ ಸಮುದಾಯಗಳು SC STಗಳಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅವ್ರ ಬಜೆಟಲ್ಲಿ ಸ್ವಲ್ಪ ಬಡ್ತಿ ಮಾಡಬೇಕು ಅಂತಿದೆ. ಇಂಥದ್ದನ್ನೆಲ್ಲ ನೋಡಿದ್ರೆ ಇದು ಒಂದು ತೋರಿಸ್ತೇನೆ. ಕಲ್ಯಾಣ ರಾಜ್ಯಕ್ಕಾಗಿ ಜನತಾ ಬಜೆಟ್ 2026 ಅಂತ ಹೊರತಂದಿದ್ದಾರೆ. ಇದು ಒಳ್ಳೆ ರಿಸರ್ಚ್ ಡಾಕ್ಯುಮೆಂಟ್ ಥರ ಇದೆ. ಇದನ್ನು ಸರ್ಕಾರ ಒಂದು ಎಕ್ಸ್ಪರ್ಟ್ಸ್ ಪರವಾಗಿ ಬಂದ ಒಂದು ರಿಪೋರ್ಟ್ ಅಂತ ಹೇಳಿಬಿಟ್ಟು ಪರಿಗಣಿಸಿ ಇದರಲ್ಲಿ ಯಾವುದು ರೆಕಮೆಂಡ್ ಮಾಡಿದಾರೋ, ಯಾವುದನ್ನು ಡಿಮ್ಯಾಂಡ್ ಮಾಡಿದಾರೋ ಅದನ್ನು ಅನುಸರಿಸಿ ಬಜೆಟಲ್ಲಿ ಆ ಕೆಳ ಸಮುದಾಯಗಳಿಗೆ ಅದರಂತೆ ಅವರ ಒಂದು ಭಾಗಕ್ಕೆ ಬಜೆಟಲ್ಲಿ ನೀಡಿದ್ರೆ ನಮ್ಮ ರಾಜ್ಯ ಅಭಿವೃದ್ಧಿಗೆ ಕಾಣುತ್ತೆ ಮುಂದೆ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಆಗ್ರಹ. ನೋಡಿ, ರೈತರ ಪರವಾಗಿ ಇದರಲ್ಲಿ ಕೂಲಂಕಷವಾಗಿದೆ. ಇದು ಸ್ವಲ್ಪ ಓದಿದ್ರೆ ಗೊತ್ತಾಗುತ್ತೆ. ರೈತರ ಬಗ್ಗೆ ಏನೇನು ಬಜೆಟ್ರಿ ಅಲೊಕೇಶನ್ಸ್ ಇದೆ ಅದನ್ನು ಹೆಚ್ಚಿಸಬೇಕು ಅಂತ ಡಿಮ್ಯಾಂಡ್ ಮಾಡಲಾಗಿದೆ. ಆಮೇಲೆ ಎಷ್ಟು ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ರೆಕಮೆಂಡೇಶನ್ ಕೊಡಲಾಗಿದೆ. ಇದನ್ನು ನನ್ನ ವಿಚಾರದಲ್ಲಿ ಸರ್ಕಾರ ಇದನ್ನು ಕೂಡಲೇ ಪರಿಗಣಿಸಬೇಕು. ಮತ್ತು ಇದರಂತೆ ಎಲ್ಲ ಸಮುದಾಯಗಳ ಬಗ್ಗೆ ಅದರಲ್ಲಿ ಕೊಡಲಾಗಿದೆ. ಯಾವ ಸಮುದಾಯನೂ ಬಿಟ್ಟಿಲ್ಲ. ಹೀಗಿರಬೇಕದು. ಮೇಲು ಕೀಳು ಅಂತ ಏನಿದೆ? ಇಲ್ಲ, ಮೇಲು ಕೀಳು ಇದ್ರೂ ಯಾವ ಸಮುದಾಯಗಳು ಭಾಳ ನಮ್ಮ ರಾಜ್ಯದಲ್ಲಿ ಹಿಂದೆ ಬಿದ್ದಿದ್ದಾವೋ, ಅಭಿವೃದ್ಧಿ ಕಂಡಿಲ್ವೋ ಆ ಸಮುದಾಯಗಳಿಗೆ ಮುಂದೆ ತರಲೇಬೇಕು. ಯಾಕಂದರೆ ರಾಜ್ಯ ಅಭಿವೃದ್ಧಿಗೊಳ್ಬೇಕು ಎಲ್ಲರ ಇದರಲ್ಲಿ. ಆಮೇಲೆ ಬಜೆಟ್ಟು ಜನರು ನೀಡಿರುವ ಒಂದು ತೆರಿಗೆ ಹಣದಿಂದ ನೀಡುವಂಥ ಬಜೆಟ್ಟು. ಆದ್ದರಿಂದ ಎಲ್ಲ ಸಮುದಾಯಗಳ ಅಭಿವೃದ್ಧಿ ಕಾಣಲೇಬೇಕು ಅಂತ ಸರ್ಕಾರದ ಒಂದು ಉದ್ದೇಶ ಇರಬೇಕು. ಆ ಉದ್ದೇಶಕ್ಕೆ ಒಂದು ಹೆಲ್ಪ್ಫುಲ್ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಸೈಯದ್ ಶಫೀವುಲ್ಲಾ ಸಾಹೇಬ್, ಕಾಂಗ್ರೆಸ್ ಲೀಡರ್ ಆಗಿದ್ದೇನೆ. ಆಲ್ ಇಂಡಿಯಾ ಮಿಲ್ಲಿ ಕೌನ್ಸಿಲ್ ಕರ್ನಾಟಕದ ಸೆಕ್ರೆಟರಿ ಆಗಿದ್ದೇನೆ. ಥ್ಯಾಂಕ್ ಯು.